ವಿರಾಜಪೇಟೆ ತಾಲೂಕಿನ ಬಿಲ್ಲವ ಸಮಾಜದ ಅಧ್ಯಕ್ಷರಾದ ಸಮಾಜ ಸೇವಕ ಬಿಎಂ ಗಣೇಶ್ ಅವರ ನೇತೃತ್ವದಲ್ಲಿ ಬಿಲ್ಲವ ಸಮಾಜದ 20ನೇ ವರ್ಷದ ಕ್ರೀಡಾಕೂಟ ನಡೆಯಿತು. ಜನಾಂಗದ ಸದಸ್ಯರು ಒಟ್ಟು ಸೇರಿಸುವ ಉದ್ದೇಶದಿಂದ ಈ ರೀತಿಯ ಜಿಲ್ಲಾ ಮಟ್ಟದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲದೆ ಬಿಟ್ಟಂಗಾಲದಲ್ಲಿ ನೂತನ ಸಭಾಂಗಣ ಮಾಡಲು ನಮ್ಮ ಜನಾಂಗದ ಸದಸ್ಯರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಬೇಕಿದೆ ಎಂದರು. ನಂತರ ದಿನಗಳಲ್ಲಿ ಅವಾಗ ಊರಲ್ಲಿ ನೆರೆಸಿರಲಿಲ್ಲ. ಅವಾಗ ಹೆಲ್ತ್ ಡಿಪಾರ್ಟ್ಮೆಂಟಿಂದ ನಮ್ಮ ಊರಿನ ಗಿರಿಗಂದೂರು ಗ್ರಾಮದ ಅವಾಗ ಮೂಗಲ್ಲಿ ಸುರಿಯೋದು, ಕಣ್ಣಲ್ಲಿ ಸುರಿಯೋದು, ಕಿವಿ ನೋವು, ಈ ಥರ ಕಾಯಿಲೆಗಳಲ್ಲಿರುವಾಗ ಹೆಲ್ತ್ ಡಿಪಾರ್ಟ್ಮೆಂಟಿನ ಮದ್ದನ್ನು ಕೊಡ್ತಾಯಿದ್ರು. ಅದು ನಮ್ಮ ತಾಯಿಯವರು ಆಯಾ ಗ್ರಾಮದಿಂದ ಯಾರು ಬರುವವರಿಗೆ ಕೊಡ್ತಾಯಿದ್ರು. ಹಾಗೆ ನಂತರದ ದಿನಗಳಲ್ಲಿ ಒಂದು 15-16 ವರ್ಷದಿಂದ ಆಶಾ ಕಾರ್ಯಕರ್ತೆಯಾಗಿ ಕಾರ್ಯನಿರ್ವಹಿಸಿದ 1 ವರ್ಷದಿಂದ ತನಕ ಕೂಡ ಆಶಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದರು. ನಾನು 14 ವರ್ಷದಿಂದ ಕೆಲಸದ ವಿಷಯವಾಗಿ ಸೌದಿ ಅರೇಬಿಯಾಗೆ ಹೋಗಿ ಒಂದೇ ಕಂಪನಿಯಲ್ಲಿ 10 ವರ್ಷಗಳ ಕಾಲ ದೊಡ್ಡ ಹೆವಿ ಡ್ರೈವರ್ ಅಂದರೆ ಟ್ರಕ್ ಗಾಡಿಯನ್ನು ಓಡಿಸಿದ ನಂತರ ಇವತ್ತು ನಾನು ಒಂದು ಸ್ಟಾರ್ಟ್ಅಪ್ ಕಂಪನಿಯ ಮಾಲೀಕನಾಗಿದ್ದೇನೆ. ಕರ್ನಾಟಕ ರಾಜ್ಯ ಈಡಿಗ ಸಮಾಜದ ಗುರುಗಳಾದ ವಿಖ್ಯಾತಾನಂದ ಸ್ವಾಮಿ ಆಗಮಿಸಿ ಆಶೀರ್ವಚನ ನೀಡಿದರು. ಖಂಡಿತ ತೋರಿಸಿಕೊಂಡು ನಾವು ಮೇಲೆ ಬರಬೇಕು. ಆವಾಗ ಮಾತ್ರ ನಮ್ಮ ಅಸ್ತಿತ್ವವನ್ನು ಉಳಿಸಲಿಕ್ಕೆ ಸಾಧ್ಯ. ಎಲ್ಲರೂ ಬದುಕುತ್ತಾರೆ ಅಂತ ಬದುಕಿದರೆ ನಾವು ದಿನದಿಂದ ದಿನಕ್ಕೆ ಅಧೋಗತಿಗೆ ಹೋಗ್ತೇವೆ. ನಾವು ನಮ್ಮಲ್ಲಿರುವ ಪ್ರತಿಭೆಯನ್ನು ಪ್ರಚುರಪಡಿಸುವಂತ ದೊಡ್ಡ ಮನಸ್ಸು ಮಾಡಬೇಕು. ನಾನು ಏನಾದರೂ ಒಂದು ಸಾಧನೆ ಮಾಡಬೇಕು. ಎಲ್ಲರಿಗೂ ಒಂದೊಂದು ಅವಕಾಶವನ್ನು ಭಗವಂತ ಹುಟ್ಟುವಾಗಲೇ ಕೊಟ್ಟಿದ್ದು. ಆದರೆ ಅದನ್ನು ನಾವು ಪ್ರಚುರಪಡಿಸುವುದಿಲ್ಲ, ನಾವು ಆ ಬಗ್ಗೆ ತಲೆ ಕೆಡಿಸುವುದಿಲ್ಲ. ಅವರು ಬದುಕುತ್ತಾರೆ, ನಾವು ಬದುಕುತ್ತೇವೆ ಅಂತ. ಹಾಗೆಲ್ಲ ನಾವೆಲ್ಲ ಇದು ಹೇಗೆ ಮನುಷ್ಯನಿಗೆ 3 ಬಲ ಬೇಕಂತೆ. ಆ 3 ಬಲದಲ್ಲಿ ಪ್ರಮುಖವಾಗಿ ದೇಹ ಬಲವೂ ಕೂಡ ಕೂಡಿದೆ. ಇನ್ನೊಂದು ಆತ್ಮಬಲ, ಇನ್ನೊಂದು ಜ್ಞಾನ ಬಲ. ನಮಗೆ ಜ್ಞಾನ ಬಲ ಅನ್ನೋದು ಹುಟ್ಟುತ್ತಾನೆ ತಂದೆ ತಾಯಿಯಿಂದ, ಗುರು ಹಿರಿಯರಿಂದ, 4 ಗೋಡೆಗಳ ಮಧ್ಯದಲ್ಲಿ ನಮ್ಮ ಶಾಲಾ ಕಾಲೇಜುಗಳಿಂದ ಸಿಗುತ್ತೆ ಜ್ಞಾನ ಬಲ ಅನ್ನೋದು. ಆತ್ಮಬಲ ಆಗ ಸಿಗ್ಬೇಕಲ್ಲ. ಜ್ಞಾನಬಲ ಗಟ್ಟಿ ಆದ್ರೆ ಸಾಲದು, ಆತ್ಮಬಲ ಕೂಡ ಗಟ್ಟಿಯಾಗಬೇಕು. ಅದಕ್ಕೆ ನಮಗೆ ಪ್ರಾರ್ಥನೆಯ ಮುಖಾಂತರ, ದೇವರನ್ನು ಪ್ರಾರ್ಥಿಸುವ ಮುಖಾಂತರ ನಮ್ಮ ಆತ್ಮವೂ ಕೂಡ ಗಟ್ಟಿಯಾಗ್ತದೆ. ಅದೇ ರೀತಿ ದೇಹ ಬಲ ಆಗ್ಬೇಕಾದ್ರೆ ಏನ್ ಮಾಡಬೇಕು? ನಮ್ಮ ಗಣೇಶನ ನಂತರ ಈ ತರ ಕ್ರೀಡಾ ಉತ್ಸವವನ್ನ 3 ದಿನ ಆಯೋಜನೆ ಮಾಡಬೇಕು. ಸಮುದಾಯದ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಅವರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಮರೆತು ಸೇರಿ ಎಲ್ಲರೂ ಒಂದೇ ಅಂತ ಹೇಳುವಂತ ಭಾವನೆಯಿಂದ ಪಾಲ್ಗೊಳ್ಳಬೇಕು. ಜನಾಂಗದ ಪುರುಷರಿಗೆ ಕ್ರಿಕೆಟ್ ಹಗ್ಗಜಗ್ಗಾಟ, ಭಾರದ ಗುಂಡು ಎಸೆತ, ಮಹಿಳೆಯರಿಗೆ ಹಗ್ಗಜಗ್ಗಾಟ, ಥ್ರೋಬಾಲ್, ಮ್ಯೂಸಿಕ್ ಚೇರ್, ಮಕ್ಕಳಿಗೆ ವಿವಿಧ ರೀತಿಯ ಆಟೋಟ ಸ್ಪರ್ಧೆಗಳು ಜರುಗಿದವು. ಕಾರ್ಯಕ್ರಮದಲ್ಲಿ ಜನಾಂಗ ಮಕ್ಕಳ ನೃತ್ಯ ಪ್ರದರ್ಶನ ನಡೆಯಿತು. ನಿರ್ಮಾಣಕ್ಕೆ ವೈಡ್ ಮತ್ತೊಂದು ಎಷ್ಟಗಳ ಮೂಲಕ ನಂತರ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡ ತಂಡಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ವೇದಿಕೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸದಸ್ಯರನ್ನು ಗುರುತಿಸಿ ಸನ್ಮಾನ ಮಾಡಲಾಯಿತು. ಬಿಎಂ ಗಣೇಶ್, ಬಿಕೆ ರಮೇಶ್, ಬಿಎಸ್ ಅಶೋಕ್, ಬಿಎ ಲೋಹಿತ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ವೆಂಕಪ್ಪ ಪೂಜಾರಿ, ಗಣೇಶ್ ಪೂಜಾರಿ, ಲೀಲಾವತಿ, ಪದ್ಮನಾಭ, ಅನಿತಾ, ಬಿಆರ್ ರಾಜ, ಪುರುಷೋತ್ತಮ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.
ಜಲ್ಯ ಮಾನದಿಗೆ ಬಿಲ್ಲವ ಸಂಘದ 20ನೇ ವರ್ಷದ ವಾರ್ಷಿಕ ಕ್ರೀಡಾಕೂಟಗಳು 3 ನೀಡಿದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರೈಸ್ ಎಂದನಗಳಿಗೆ